ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಾನು MCQಗಳನ್ನು ಸಾಲ್ವ್ ಮಾಡ್ತಾಯಿದ್ದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾಯಿದ್ದೆ. ಈಗಾಗಲೇ ನಾನು ಯೂನಿಟ್ ಫಸ್ಟ್, ಯೂನಿಟ್ ಸೆಕೆಂಡ್, ಯೂನಿಟ್ ಥರ್ಡ್ 5 ಇಯರ್ಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವುಗಳ ಲಿಂಕನ್ನು ಹಾಕಿರ್ತೀನಿ. ನೋಡಿ, ನಿಮಗೆಲ್ಲ ಏನಾಗುತ್ತೆ, ತುಂಬ ಉಪಯೋಗ ಆಗುತ್ತೆ. ನಾವು ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಈ ದಿನ ಈ ವಿಡಿಯೋದಲ್ಲಿ ಯೂನಿಟ್ 4 ರಿಸೋರ್ಸಸ್ ಫಾರ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ ಯೂನಿಟ್ 4ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ MCQಗಳನ್ನು 5 ವರ್ಷದ MCQಗಳನ್ನು ಈ ಒಂದು ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು. ಮೊದಲನೇ ಕ್ವಶನ್ ಏನಿದೆ, ಆಡಿಯೋ ವಿಜುವಲ್ ಏಡ್ಸ್ ಎಂಕರೇಜ್ ಸ್ಟೂಡೆಂಟ್ಸ್ ಟು ಅಂತ ಇದೆ. ಇದು 2021ನಲ್ಲಿ ಈ ಕ್ವಶನನ್ನು ಕೇಳಿದ್ದಾನೆ. ಅಂದರೆ ಆಡಿಯೋ ವಿಜುವಲ್ ಟೀಚಿಂಗ್ ಏಡ್ಸ್ ಏನಿದೆ ಅದು ಸ್ಟೂಡೆಂಟ್ಗೆ ಯಾವುದರಲ್ಲಿ ಎಂಕರೇಜ್ ಮಾಡುತ್ತೆ ಅಂತಕ್ಕಂಥದ್ದು ಈ ಪ್ರಶ್ನೆ. ಇಲ್ಲಿ ಯೂನಿಟ್ 4ಅಲ್ಲಿ ನಾವು ಏನನ್ನು ಕಲಿತೀವಿ ಅಂತ ಹೇಳಿದ್ರೆ, ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ಗೆ ಬೇಕಾಗುವಂತಹ ಸಂಪನ್ಮೂಲಗಳು ಅಥವಾ ಸಾಮಗ್ರಿಗಳು ಅಂತ ಹೇಳ್ಬಿಟ್ಟು ಪಾಠ ಮಾಡೋದಕ್ಕೆ ನಮಗೆ ಬೇಕಾದಂತಹ ಸಂಪನ್ಮೂಲಗಳು ಅಥವಾ ಸಾಮಗ್ರಿಗಳು ಅಂತಕ್ಕಂಥದ್ದು ಇರುತ್ತೆ. ಅದರ ಒಂದು ಮೀನಿಂಗು ಆ ಒಂದು ಲೆಸನನ್ನು ನಾವು ಯೂನಿಟ್ 4 ಅಡಿಯಲ್ಲಿ ನಾವೇನು ಮಾಡ್ತೀವಿ, ಕಲಿತೀವಿ. ಇಲ್ಲಿ ಕ್ವಶನ್ ಏನು, ಆಡಿಯೋ ಅಂದರೆ ಕೇಳಿಸೋದು, ವಿಜುವಲ್ ಅಂದರೆ ನೋಡೋದು. ಅಂತಹ ಒಂದು ಟೀಚಿಂಗ್ ಏಡ್ಸು ಎಂಕರೇಜ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ ಏನಕ್ಕೆ ಅಂತಕ್ಕಂಥದ್ದು. ಇದರಲ್ಲಿ ಮೊದಲನೇ ಆಪ್ಷನ್ ನೋಡಿ, ರೀಡ್ ಆ್ಯಂಡ್ ರೈಟ್ ಅಂತ ಇದೆ. ಓದೋದಕ್ಕೆ ಬರೆಯೋದಕ್ಕೆ ಖಂಡಿತ ಇಲ್ಲ, ಅದು ಅದಕ್ಕೆ ಹೆಲ್ಪ್ ಮಾಡೋಲ್ಲ. ಎಂಟರ್ಟೈನ್ಮೆಂಟ್ ದೆಮ್ಸೆಲ್ಫ್ ಅದು ಇಲ್ಲ. ಎಂಜಾಯ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದು ಇಲ್ಲ. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಆಡಿಯೋ ವಿಜುವಲ್ ಅಂದರೆ, ಆಡಿಯೋ ಅಂದರೆ ಕೇಳಿಸೋದು, ವಿಜುವಲ್ ಅಂದರೆ ನೋಡೋದು. ಆ ಒಂದು ಸಾಮಗ್ರಿಗಳು ನಮಗೆ ಸಂಪನ್ಮೂಲಗಳು ಏನಕ್ಕೆ ವಿದ್ಯಾರ್ಥಿಗಳಿಗೆ ಎಂಕರೇಜ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಪ್ರೂವ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್. ನೋಡಿ, ಇದು ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡುತ್ತೆ. ಲಿಸನಿಂಗ್ ಅಂದರೆ ಆಲಿಸುವಿಕೆ, ಸ್ಪೀಕಿಂಗ್ ಅಂದರೆ ಮಾತನಾಡುವಿಕೆ. ಒಬ್ಬ ಒಳ್ಳೆಯ ಗುಡ್ ಸ್ಪೀಕರ್ ಆಗಬೇಕು ಅಂತ ಹೇಳಿದ್ರೆ ಗುಡ್ ಲಿಸ್ನರ್ ಆಗಬೇಕಾಗತ್ತೆ. ಅವನು ಆಡಿಯೋ ವಿಜುವಲ್ ವಿಡಿಯೋಗಳನ್ನು ನೋಡಿದಾಗ ಅವನಿಗೇನಾಗುತ್ತೆ, ಲಿಸನಿಂಗ್ ಉಂಟಾಗುತ್ತೆ. ಲಿಸನಿಂಗಿಂದ ಯಾವುದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಸ್ಪೀಕಿಂಗ್. ಇಲ್ಲಿ ಲಿಸನಿಂಗ್ ಮತ್ತು ಸ್ಪೀಕಿಂಗ್ಸನ್ನು ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ನಾವು ಸಿಯನ್ನು ಆಪ್ಷನ್ ಆಗಿ ತಗೋಬಹುದು. ಕ್ವಶನ್ ನಂಬರ್ 2 ಹೋಗೋಣ ನಾವು. ಕ್ವಶನ್ ನಂಬರ್ 2ನಲ್ಲಿ ವಿಚ್ ಒನ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಪೆಡಗಾಗಿಕ್ ಮೆಟೀರಿಯಲ್ ಅಂತ ಇದೆ. ಇದು 2022ನಲ್ಲಿ ಈ ಒಂದು ಕ್ವಶನ್ ಕೇಳಿದ್ದಾನೆ. ಅಂದರೆ ನಾನ್ ಪೆಡಗಾಗಿಕ್ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ನಾನ್ ಪೆಡಗಾಗಿಕ್ ಅಂದರೆ ಟೀಚಿಂಗ್ಗೆ ಮಾಡದಲ್ಲೇ ಇರತಕ್ಕಂಥ ನಾನ್ ಟೀಚಿಂಗ್ ಅಂತ. ಎಂಥ ಟೀಚಿಂಗು? ನಾನ್ ಟೀಚಿಂಗ್ ಅಂದರೆ ಟೀಚಿಂಗ್ಗೆ ಮಾಡಲ್ಪಡದೇ ಇರತಕ್ಕಂಥ ಒಂದು ಮೆಟೀರಿಯಲ್, ಸಾಮಗ್ರಿ ಯಾವುದು ಅಂತಕ್ಕಂಥದ್ದು. ನಾನ್ ಪೆಡಗಾಗಿಕ್ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ನಾನ್ ಪೆಡಗಾಗಿಕ್ ಅಂತ ಹೇಳಿದ್ರೆ ಟೀಚಿಂಗ್ಗೆ ಮಾಡಲ್ಪಡದ. ಪೆಡಗಾಗಿಕ್ ಅಂದರೆ ಟೀಚಿಂಗ್ಗೆ ಮಾಡಲ್ಪಟ್ಟಿರ್ತಕ್ಕಂಥ. ನಾನ್ ಪೆಡಗಾಗಿಕ್ ಅಂದರೆ ಟೀಚಿಂಗ್ಗೆ ಮಾಡಲ್ಪಡದ. ಟೀಚಿಂಗ್ಗೆ ಮಾಡಲ್ಪಡದ ಎಕ್ಸಾಂಪಲ್ ಯಾವುದು ಅಲ್ಲ ಅಂತಕ್ಕಂಥದ್ದು ಎಂದು ಕೇಳಿದ್ದಾನೆ. ಇಲ್ಲಿ ನೋಡಿ, ಪೋಸ್ಟರ್ ಅಂತಕ್ಕಂಥದ್ದು ಟೀಚಿಂಗೋಸ್ಕರ ಮಾಡಲ್ಪಟ್ಟಿಲ್ಲ. ಅದು ನಾನ್ ಪೆಡಗಾಗಿಕ್ ಇದೆ. ಪೋಸ್ಟರ್ಸು ಬಳಸ್ಕೊಂಡು ಪಾಠ ಮಾಡಬಹುದು, ಆದರೆ ಅದು ಟೀಚಿಂಗೋಸ್ಕರ ಮಾಡಲ್ಪಟ್ಟಿಲ್ಲ. ಮೆನು ಕಾರ್ಡ್ ಏನು ಹೋಟೆಲ್ಗಳಲ್ಲಿ ಮೆನು ಕಾರ್ಡ್ ಸಿಗುತ್ತಲ್ಲ, ಅದೂ ಕೂಡ ನಾವು ನಾನ್ ಪೆಡಗಾಗಿಕ್ಕಾಗಿ ಯೂಸ್ ಮಾಡ್ಬೋದು. ಅದು ಟೀಚಿಂಗೋಸ್ಕರ ಮಾಡಲ್ಪಟ್ಟಿಲ್ಲ. ಅಡ್ವರ್ಟೈಸ್ಮೆಂಟ್ಗಳು ಕೂಡ ನಾವು ಟೀಚಿಂಗೋಸ್ಕರ ಮಾಡಲ್ಪಟ್ಟಿಲ್ಲ. ಅಂದರೆ ಇವೆಲ್ಲ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಪೆಡಗಾಗಿಕ್ ಆಗಲ್ಲ. ಅಂದರೆ ಟೆಕ್ಸ್ಟ್ ಬುಕ್ ಏನಿದೆ ಇದು ಟೀಚಿಂಗೋಸ್ಕರ ಮಾಡಲ್ಪಟ್ಟಿದೆ. ಅಂದರೆ ನಾವು ಪಾಠ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಸಂಪನ್ಮೂಲ ಸಾಮಗ್ರಿ ಯಾವುದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕು. ಇವನು ಏನು ಕೇಳಿದ್ದಾನೆ ಇಲ್ಲಿ, ನಾಟ್ ಆ್ಯನ್ ಎಕ್ಸಾಂಪಲ್ ಅಂತ ಹೇಳಿದ್ದಾನೆ. ನಾನ್ ಪೆಡಗಾಗಿಕ್ಕೆ ಎಕ್ಸಾಂಪಲ್ ಯಾವುದು ಅಲ್ಲ ಅಂತ ಹೇಳಿದ್ದಾನೆ. ಇದು ಪೋಸ್ಟರ್ ನಾನ್ ಪೆಡಗಾಗಿಕ್ ಆಗುತ್ತೆ, ಮೆನು ನಾನ್ ಪೆಡಗಾಗಿಕ್ ಆಗುತ್ತೆ, ಅಡ್ವರ್ಟೈಸ್ಮೆಂಟು ಕೂಡ ನಾನ್ ಪೆಡಗಾಗಿಕ್ ಆಗುತ್ತೆ. ಆದರೆ ಟೆಕ್ಸ್ಟ್ ಬುಕ್ಕು ನಾನ್ ಪೆಡಗಾಗಿಕ್ ಆಗಲ್ಲ. ಇದೇನು ಅಂತ ಹೇಳಿದ್ರೆ ಪೆಡಗಾಗಿಕ್ ಆಗುತ್ತೆ. ಪೆಡಗಾಗಿಕ್ ಅಂದರೆ
ಟೀಚಿಂಗ್ಗೋಸ್ಕರ ಮಾಡಲ್ಪಟ್ಟಿದೆ. ಅದಕ್ಕೋಸ್ಕರ ನಾವು ಯಾವ ಆಪ್ಷನ್ ತೊಗೋಬೇಕಾಗತ್ತೆ? ಟೆಕ್ಸ್ಟ್ ಬುಕ್ ಅನ್ನು ತಗೋಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಒಂದು ಪೆಡಗಾಗಿಕ್, ನಾನ್ ಪೆಡಗಾಗಿಕ್ ಅಲ್ಲ. ಕ್ವಶನ್ 3ಗೆ ಹೋಗೋಣ ನಾವು. ದ ಚೀಪೆಸ್ಟ್ ಆ್ಯಂಡ್ ಈಸಿಲಿ ಅಕ್ಸೆಸಿಬಲ್ ಮಾಸ್ ಮೀಡಿಯಾ ಈಸ್. ನೋಡಿ 2023ನಲ್ಲಿ ಈ ಕ್ವಶನ್ ಕೇಳಿದ್ದಾನೆ. ಭಾಳ ಚೀಪೆಸ್ಟ್ ಅಂದರೆ ಕಡಿಮೆ ಬೆಲೆಯ, ಭಾಳ ಸುಲಭವಾಗಿ ಸಿಗುವಂತಹ, ಅವೈಲಬಲ್ ಆಗುವಂತಹ ಮಾಸ್ ಮೀಡಿಯಾ ಯಾವುದು ಅಂತ ಕೇಳಿದ್ದಾನೆ. ಇದು ಬಹಳ ಸುಲಭವಾಗಿ ನಾವೇನು ಮಾಡ್ಬೋದು, ಅದಕ್ಕೆ ಆನ್ಸರ್ ಮಾಡ್ಬೋದು. ಇದು ಟೆಲಿವಿಷನ್ ಕೂಡ ಏನಾಗುತ್ತೆ, ಕಾಸ್ಟ್ಲಿ ಆಗುತ್ತೆ, ಕಂಪ್ಯೂಟರ್ ಕಾಸ್ಟ್ಲಿ ಆಗುತ್ತೆ, ಎಜುಸ್ಯಾಟ್ ಏನಾಗುತ್ತೆ, ಕಾಸ್ಟ್ಲಿ ಆಗುತ್ತೆ, ಮತ್ತು ಈಸಿಲಿ ಅಕ್ಸೆಸಿಬಲ್ ಇಲ್ಲ. ಆದರೆ ರೇಡಿಯೋ ಅಂತಕ್ಕಂಥದ್ದು ಬಹಳ ಚೀಪ್ ಆಗಿರ್ತಕ್ಕಂಥ, ಈಸಿಯಾಗಿ ಅಕ್ಸೆಸಿಬಲ್ ಆಗಿರ್ತಕ್ಕಂಥ ಮಾಸ್ ಮೀಡಿಯಾ. ಅದಕ್ಕೆ ನಾವು ಆಪ್ಷನ್ಸನ್ನು ಯಾವ್ದು ತೊಗೋಬೇಕಾಗತ್ತೆ? ರೇಡಿಯೋನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ನಾವೇನು ಮಾಡೋಣ, ಮೂವ್ ಆಗೋಣ. ಟೀಚರ್ ಮೇಡ್ ಮೆಟೀರಿಯಲ್ ಮಸ್ಟ್ ಫಸ್ಟ್ ಬಿ ಅಂತ ಇದೆ. ಅಂದರೆ 2023ನಲ್ಲಿ ಕೇಳಿದ್ದಾನೆ. ಅಂದರೆ ಟೀಚರ್ ಮೇಡ್ ಮೆಟೀರಿಯಲ್, ಒಬ್ಬ ಶಿಕ್ಷಕ ಮೆಟೀರಿಯಲ್ಸ್ನ ಮಾಡಿದ್ದಾನೆ, ಸಂಪನ್ಮೂಲಗಳನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟ್ ಏನಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದಕ್ಕೆ ಡೈರೆಕ್ಟಾಗಿ ನಾವು ಆನ್ಸರ್ಗೆ ಹೋಗೋಣ. ಕಾಂಟೆಕ್ಚುವಲೈಸ್ ಟು ದಿ ಕರಿಕ್ಯುಲಮ್ ಅಂಡ್ ದ ಟೆಕ್ಸ್ಟ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ, ಟೆಕ್ಸ್ಟ್ ಅಂದರೆ ವಿಷಯ ಮತ್ತು ಟೆಕ್ಸ್ಟಿಗೆ ಕಾಂಟೆಕ್ಚುವಲೈಸ್ಡ್ ಇರಬೇಕು. ಸಿಚುವೇಶನಲೈಸ್ಡ್ ಅಂತ ಹೇಳ್ತೀವಿ, ಸನ್ನಿವೇಶಕ್ಕೆ ತಕ್ಕಂತೆ ಇರಬೇಕು. ನೋಡಿ, ಪಠ್ಯಕ್ರಮದ ಸನ್ನಿವೇಶಗಳಿಗೆ ಮತ್ತು ವಿಷಯದ ಸನ್ನಿವೇಶಗಳಿಗೆ ತಕ್ಕಂತೆ ಏನಿರಬೇಕಾಗತ್ತೆ, ಮೆಟೀರಿಯಲ್ಸ್ ಇರಬೇಕಾಗುತ್ತೆ. ಒಬ್ಬ ಟೀಚರು ಯಾವ ಸಂಪನ್ಮೂಲಗಳನ್ನು, ಸಾಮಗ್ರಿಗಳನ್ನು ಪಾಠ ಮಾಡೋದಕ್ಕೆ ಬಳಸ್ತಾನೆ, ಅದು ಪಠ್ಯಕ್ರಮಕ್ಕೆ ಅನುಗುಣವಾಗಿರಬೇಕಾಗತ್ತೆ, ವಿಷಯಕ್ಕೆ ಅನುಗುಣವಾಗಿರಬೇಕಾಗತ್ತೆ. ಅದನ್ನು ನಾವೇಂತೀವಿ? ಕಾಂಟೆಕ್ಚುವಲೈಸ್ಡ್ ಟು ದಿ ಕರಿಕ್ಯುಲಮ್ ಆ್ಯಂಡ್ ದ ಟೆಕ್ಸ್ಟ್ ಅಂತೀವಿ. ಇದನ್ನು ನೀವು ಆನ್ಸರ್ ಆಗಿ ತಗೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಆಡಿಯೋ ರಿಸೋರ್ಸಸ್ ಇಂಪ್ರೂವ್ ಸ್ಟೂಡೆಂಟ್ಸ್ ಅಂತ ಇದೆ. ಇದು 2024ನಲ್ಲಿ ಕೇಳಿದ್ದಾನೆ. ನೋಡಿ, ಇಲ್ಲಿ ಕೇವಲ ಆಡಿಯೋ ತೊಗೊಂಡಿದ್ದಾನೆ, ವಿಡಿಯೋ ಇಲ್ಲ. ಆಡಿಯೋ ಸಂಪನ್ಮೂಲ ವಿದ್ಯಾರ್ಥಿಗಳಲ್ಲಿ ಏನನ್ನು ಡೆವಲಪ್ ಮಾಡುತ್ತೆ, ಏನನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂತಕ್ಕಂಥದ್ದು. ಆಡಿಯೋಯಿಂದ ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಹೌದು, ಆಗುತ್ತೆ. ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು. ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಉಚ್ಚಾರಣೆ ಡೆವಲಪ್ ಆಗುತ್ತೆ. ಲಿಸನಿಂಗ್ ಸ್ಕಿಲ್, ಆಲಿಸುವಿಕೆಯ ಕೌಶಲ್ಯ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇಲ್ಲಿ ಆನ್ಸರ್ ಏನು ತೊಗೋಬೋದು ನಾವು? ಆಲ್ ಆಫ್ ದಿ ಅಬೌವ್ ತೊಗೋಬೋದು. ನೋಡಿ, ಇಲ್ಲಿ ಕಾಂಪ್ರಹೆನ್ಷನ್ ಸ್ಕಿಲ್ಲು ಡೆವಲಪ್ ಆಗ್ತಾ ಇದೆ, ಪ್ರೊನೌನ್ಸಿಯೇಷನ್ ಸ್ಕಿಲ್ಲು ಡೆವಲಪ್ ಆಗ್ತಾ ಇದೆ, ಲಿಸ್ನಿಂಗ್ ಸ್ಕಿಲ್ಲು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಆಪ್ಷನ್ಸ್ ಏನು ತೊಗೋಬೇಕಾಗುತ್ತೆ? ಆಲ್ ಆಫ್ ದಿ ಅಬೌವ್. ಆಡಿಯೋ ಸಂಪನ್ಮೂಲದಿಂದ ವಿದ್ಯಾರ್ಥಿಗಳಲ್ಲಿ ಕಾಂಪ್ರಹೆನ್ಷನ್ ಸ್ಕಿಲ್ ಮತ್ತು ಪ್ರೊನೌನ್ಸಿಯೇಷನ್ ಸ್ಕಿಲ್, ಲಿಸನಿಂಗ್ ಸ್ಕಿಲ್ ಎಲ್ಲದು ಏನಾಗುತ್ತೆ, ಡೆವಲಪ್ ಆಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಕ್ವಶನ್ ನಂಬರ್ 6ಅಲ್ಲಿ ಆಡಿಯೋ ವಿಡಿಯೋ ಮೆಟೀರಿಯಲ್ ಡೆವಲಪ್ ಸ್ಟೂಡೆಂಟ್ಸ್ ಅಂತ ಇದೆ. ಇದು 2025ನಲ್ಲಿ ಕೇಳಿದ್ದಾನೆ. ಇಲ್ಲಿ ಆಡಿಯೋನೂ ಬಂದಿದೆ, ವಿಡಿಯೋನೂ ಬಂದಿದೆ. ಆಡಿಯೋ ಅಂದರೆ ಕೇಳಿಸೋದು, ವಿಡಿಯೋ ಅಂದರೆ ನೋಡೋದು. ಈ ಮೆಟೀರಿಯಲ್ಸ್, ಈ ಸಾಮಗ್ರಿಗಳು ಸ್ಟೂಡೆಂಟಲ್ಲಿ ಏನನ್ನು ಡೆವಲಪ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಳಗೆ ನೋಡೋಣ. ಕಾಂಪ್ರಹೆನ್ಷನ್ ಖಂಡಿತ ಡೆವಲಪ್ ಆಗುತ್ತೆ, ಪ್ರೊನೌನ್ಸಿಯೇಷನ್ ಅದು ಕೂಡ ಡೆವಲಪ್ ಆಗುತ್ತೆ. ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಅಂದರೆ ನಾವು ಒಂದು ಸೆಂಟೆನ್ಸು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ಪದಗಳಿಗೆ ಏನು ಮಾಡ್ತೀವಿ, ಸ್ಟ್ರೆಸ್ಸನ್ನು ಕೊಡ್ತೀವಿ, ಕೆಲವೊಂದು ಪದಗಳಿಗೆ ಸ್ಟ್ರೆಸ್ ಕೊಡೋದಿಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳಿಗೆ ಸ್ವಲ್ಪ ಒತ್ತನ್ನು ಕೊಟ್ಟು, ಸ್ಟ್ರೆಸ್ಸನ್ನು ಕೊಟ್ಟು ಗಟ್ಟಿಯಾಗಿ ಓದ್ತೀವಿ, ಅದನ್ನು ಸ್ಟ್ರೆಸ್ ಅಂತ ಹೇಳ್ತೀವಿ. ಇಂಟೋನೇಷನ್ ಅಂದರೆ ನಾವು ಮಾತನಾಡುವಾಗ ನಮ್ಮ ಧ್ವನಿಯ ಗತಿಯನ್ನು ಏನು ಮಾಡ್ತೀವಿ, ಕೆಲವು ಸತಿ ಜಾಸ್ತಿ ಮಾಡ್ತೀವಿ, ಕೆಲವು ಸತಿ ಕಡಿಮೆ ಮಾಡ್ತೀವಿ. ರೈಸಿಂಗ್ ಇಂಟೋನೇಷನ್, ಫಾಲಿಂಗ್ ಇಂಟೋನೇಷನ್, ಫಾಲಿಂಗ್ ಆ್ಯಂಡ್ ರೈಸಿಂಗ್ ಇಂಟೋನೇಷನ್, ರೈಸಿಂಗ್ ಆ್ಯಂಡ್ ಫಾಲಿಂಗ್ ಇಂಟೋನೇಷನ್ ಅಂತ 4 ವಿಧ ಇದೆ. ಇಂಟೋನೇಷನ್ ಅಂದರೆ ಧ್ವನಿಯ ಗತಿ. ಇದೆಲ್ಲರೂ ಕೂಡ ಆಡಿಯೋ ವಿಡಿಯೋ ಮೆಟೀರಿಯಲ್ಸ್ ಏನು ಮಾಡುತ್ತೆ, ವಿದ್ಯಾರ್ಥಿಗಳಲ್ಲಿ ಡೆವಲಪ್ ಮಾಡುತ್ತೆ. ಕಾಂಪ್ರಹೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡುತ್ತೆ, ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಡೆವಲಪ್ ಮಾಡುತ್ತೆ, ಸ್ಟ್ರೆಸ್ ಮತ್ತು ಇಂಟೋನೇಷನ್ ಈಗಾಗಲೇ ಮೀನಿಂಗ್ ಹೇಳಿದ್ದೀನಿ, ಅದು ಕೂಡ ಡೆವಲಪ್ ಆಗುತ್ತೆ. ಅದಕ್ಕೆ ಆನ್ಸರ್ಸ್ ಯಾವುದಾಗುತ್ತೆ? ಆಲ್ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ತಗೋಬೇಕಾಗತ್ತೆ. ಕ್ವಶನ್ ನಂಬರ್ 7 ಇದು ನೋಡಿ. ಈ 2021ನಿಂದ 2025ವರೆಗೆ 4ನೇ
ಯೂನಿಟಲ್ಲಿ ಎಷ್ಟು ಕ್ವಶನ್ ಬಂದಿದೆ? 7 ಕ್ವಶನ್ಸ್ಗಳನ್ನು ಬಂದಿದೆ. 21ರಿಂದ 25 5 ವರ್ಷದಲ್ಲಿ 7 ಕ್ವಶನ್ಸನ್ನು ಮಾತ್ರ ಇಲ್ಲಿ ಕೇಳಲಾಗಿದೆ. ಇದು 2025ನಲ್ಲೇ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ನಂಬರ್ 7, ಇದು ಕೊನೆಯ ಕ್ವಶನ್ನು. ವಿಚ್ ಒನ್ ಈಸ್ ನಾಟ್ ಎಕ್ಸಾಂಪಲ್ ಫಾರ್ ನಾನ್ ಪೆಡಗಾಗಿಕ್? ನೋಡಿ, ಈಗಾಗಲೇ ಇದು ಬಂದಿತ್ತು ಕ್ವಶನ್. ಇದು 2022ನಲ್ಲೂ ಈಗಾಗಲೇ ನಿಮ್ಗೆ ಹೇಳಿದೆ ಬಂದಿತ್ತು. ಮತ್ತೆ ಅದೇನಾಗಿದೆ, ರಿಪೀಟ್ ಆಗುತ್ತೆ. ನಾನ್ ಪೆಡಗಾಗಿಕ್ ಅಂದರೆ ಬೋಧನೆಗೆ ಮಾಡಲ್ಪಡದ, ಪೆಡಗಾಗಿಕ್ ಅಂದರೆ ಬೋಧನೆಗೆ ಮಾಡಲ್ಪಟ್ಟಿರುವ. ಇಲ್ಲಿ ನಾಟ್ ಅಂತ ಇದೆ. ನಾನ್ ಪೆಡಗಾಗಿಕ್ ಅಂತ ಹೇಳಿದ್ರೆ ಪೆಡಗಾಗಿಕ್ ಯಾವುದು ಅಂತ ಹುಡುಕ್ಬೇಕು ನಾವು. ನಾನ್ ಪೆಡಗಾಗಿಕ್ ಅಂತ ಹೇಳಿದ್ದಾನೆ. ನಾನ್ ಪೆಡಗಾಗಿಕ್ ವಲ್ಲದ ಅಂತ ಹೇಳಿದ್ರೆ ಪೆಡಗಾಗಿಕ್ ಹುಡುಕಬೇಕು. ಈ ಪೋಸ್ಟರ್ಸ್ ಏನಾಗಿದೆ, ನಾನ್ ಪೆಡಗಾಗಿಕ್ ಆಗಿದೆ. ಈಗಲೇ ಹೇಳಿದ್ದೀನಿ ನಾನು. ಮೆನು ಕಾರ್ಡ್ ಕೂಡ ನಾನ್ ಪೆಡಗಾಗಿಕ್ ಅಂದರೆ ಟೀಚಿಂಗಿಗೆ ಮಾಡಲ್ಪಟ್ಟಿಲ್ಲ. ಅಡ್ವರ್ಟೈಸ್ಮೆಂಟ್ ಕೂಡ ನಾನ್ ಪೆಡಗಾಗಿಕ್. ಈಗ ನಾನ್ ಪೆಡಗಾಗಿಕ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್. ಯಾಕೆ ಅಂತ ಹೇಳಿದ್ರೆ ಪೆಡಗಾಗಿಕ್, ಅದು ಪೆಡಗಾಗಿಕ್ ಅಂತ ಹೇಳಿದ್ರೆ ಇದು ಬೋಧನೆಗೆ ಮಾಡಲ್ಪಟ್ಟಿದೆ. ನಾನ್ ಪೆಡಗಾಗಿಕ್ ಯಾವುದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಂತಕ್ಕಂಥದ್ದು ನಾವು ತೊಗೋಬೇಕಾಗತ್ತೆ. ನೀವು ಇದನ್ನು ಆನ್ಸರಾಗಿ ತೊಗೊಳ್ಳಿ. ಸೊ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ 7 ಕ್ವಶನ್ಸನ್ನು ಏನು ಮಾಡಿದ್ದೀನಿ, ನಿಮಗೆ ಸಾಲ್ವ್ ಮಾಡಿದ್ದೀನಿ. ಇದು 4ನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. 2021ಇಂದ 2025ವರೆಗೂ ನಾನೇನು ಮಾಡಿದ್ದೀನಿ, ಇಲ್ಲೇನು ಕ್ವಶನ್ಸ್ಗಳು ಬಂದಿದೆ ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಇದನ್ನು ನೀವು ನೋಡಿಕೊಂಡ್ರೆ ಕೆಲವೊಂದು ಕ್ವಶನ್ಗಳು ಏನಾಗ್ಬೋದು, ರಿಪೀಟ್ ಆಗ್ಬೋದು. ಮತ್ತು ಹೇಗೆ ಕ್ವಶನ್ಸನ್ನು ಕೇಳ್ತಾನೆ, ಯಾವ್ಯಾವ ಕ್ವಶನ್ಸು ಬರೋ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿಮಗೆ ಐಡಿಯಾ ಬರುತ್ತೆ. ಯಾಕೆಂದರೆ ಇಂಗ್ಲೀಷ್ ಸೋರ್ಸ್ ಬುಕ್ ಏನಿದೆ ತುಂಬ ಹೆಚ್ಚಿದೆ, ಬಲ್ಕಿ ಇದೆ. ಅದನ್ನು ಓದಿ ಏನಾದರೂ ನೀವು ಕ್ವಶನ್ ಪೇಪರ್ ಪ್ರಿಪೇರ್ ಆಗ್ದಂಗೆ ನೋಡ್ದಂಗೆ ಓದಿದ್ರೆ ಏನಾಗುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡಬೇಕು, ಈ ವಿಡಿಯೋಸ್ಗಳನ್ನು ನೋಡಬೇಕು. ಒಂದು ಐಡಿಯಾ ಬರುತ್ತೆ. ಐಡಿಯಾ ಬಂದರೆ ನಿಮಗೇನಾಗುತ್ತೆ, ಇಂಗ್ಲೀಷಲ್ಲಿ ಪಾಸ್ ಆಗ್ತಕ್ಕಂಥದ್ದು ಬಹಳ ಸುಲಭ ಆಗುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಹೆಚ್ಚು ಬೆನಿಫಿಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನ್ನ ಚಾನಲನ್ನು ಏನು ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ಹೊಸ ವೀಡಿಯೋಗಳು ಏನು DLEDಗೆ ಸಂಬಂಧಪಟ್ಟಂತೆ ನಾನು ಮಾಡ್ತೀನಿ, ಅದೆಲ್ಲ ನಿಮಗೆ ಬೇಗ ತಲುಪುತ್ತೆ ಅಂಥೇಳಿ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.